ಪೂಜೆ ಮಾಡ್ಬೋದು, ಹೋಮ ಮಾಡ್ಬೋದು, ದೇವರ ಹೆಸರಿನಲ್ಲಿ ಏನೇ ಮಾಡ್ಬೋದು. ಬಟ್ everything should end in silence. That silence is not the absence of sound. It's a silence inside. ಒಂದು 4 ನಾಮ ಹೇಳಿದ್ರೆ that should take us to the silence inside. ಇಲ್ಲಿ ತಲುಪೋವರೆಗೂ ಯಾವ ದೇವರಿಗೂ ತಲುಪಲ್ಲ ಅನ್ನೋದು ಗೊತ್ತಾಗಿದ್ದಿದೆ ನನಗೆ. ಐ ಆಮ್ ಶ್ಯೂರ್ ಏನು ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಗ್ರಂಥಗಳು ಓದಬಹುದು, ಬಾಯಿಗೆ ಬರಬಹುದು ಎಲ್ಲ ಶ್ಲೋಕಗಳು ನಮಗೆ. ಆದರೆ ಅದು ಎಲ್ಲೋ ನಿಂತು ಹೋಗ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ನಮಗೆ ಎಲ್ಲಿ ಏನು ಬೇಕೋ ಅದು ಸಿಗಲ್ಲ. ನಮ್ಮ ನಂಬಿಕೆಗಳೆಲ್ಲ ಸುಳ್ಳಾಗೋಗುತ್ತೆ. ನಾವು ಏನೇನು ಅಂದ್ಕೊಂಡಿದ್ವೋ ನಮ್ಮ ಅನಿಸಿಕೆಗಳೆಲ್ಲ ಸುಳ್ಳಾಗುತ್ತೆ. ನಮ್ಮ ಕಲ್ಪನೆಗಳೆಲ್ಲ ಸುಳ್ಳಾಗೋಗುತ್ತೆ. ಯಾಕೆ ಅಂದರೆ ನಮ್ಗೇನು ಬೇಕೋ ಸಿಕ್ಕಿಲ್ಲ. ಪ್ರಾರ್ಥನೆನೂ ಸಿಕ್ಕಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಿಕ್ಕಿಲ್ಲ, ಸತ್ಸಂಗ ಕೇಳಿದ್ರೆ ಸಿಕ್ಕಿಲ್ಲ, ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಗಲ್ಲ, ಅಲ್ಲಿಲ್ಲ. ನಾವು ಒಬ್ಬರು ಕೂತ್ಕೊಂಡು ಏಕಾಂತವಾಗಿ ನಮ್ಮ ದೇಹನ ಸಡಿಲವಾಗಿ ಬಿಟ್ಟು ನಮ್ಮ ಮನಸ್ಸನ್ನು ಹೇಗಿದೆಯೋ ಹಾಗೆ ಒಪ್ಕೊಂಡು ಯಾವ ರೀತಿ ರಿಯಾಕ್ಟ್ ಮಾಡದೆ ನಮ್ಮ ಒಂದು ದೋಷಗಳನ್ನು ನಾವೇ ನಮ್ಮ ಕೈಯಿಂದ, ನಮ್ಮ ವೀಕ್ನೆಸ್, ದೋಷ ಅಂದರೆ ಏನಿಲ್ಲ, ನಮ್ಮ ಜನ್ಮಾಂತರದ ಒಂದು ಅಭ್ಯಾಸಗಳು ನಮಗಿನ್ನೂ ಬಿಟ್ಟಿಲ್ಲ. ಅದು ನಮಗೆ ರಿಯಲೈಸ್ ಆಗೋವರೆಗೂ ನಾವು ಯಾರೂ ನಮ್ಮನ್ನು ರಿಪೇರಿ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಾಗಬೇಕು ಇದೆಲ್ಲ ನನ್ನಲ್ಲಿರೋ ದೋಷ, ಇದು ಗೊತ್ತೋ ಗೊತ್ತಿಲ್ಲದೇನೋ ನಮಗೆ ಬಂದ್ಬಿಟ್ಟಿದೆ, ಜನ್ಮಾಂತರದ್ದು. ಇದರಿಂದ ಬಿಡಿಸ್ಕೊಳ್ಳದೆ ಇದ್ರೆ ಪುನಃ ಜನ್ಮ ಇದೆ, ಬೇಕಾ, ಏನಕ್ಕಾಗಿ ಬೇಕು? ನಾವು ಮಾಡ್ತಾ ಇರೋದು ಒಂದೊಂದೂ ನಾನು ಅಂದ್ಕೊಂಡೆ, ಒಂದು ಲಿಸ್ಟ್ ಹಾಕೊಳ್ತೀನಿ. ಇದಕ್ಕಾಗಿ ಬಂದ ನಾನು ಇಲ್ಲ, ಇಷ್ಟೇನಾ? ಇಲ್ಲ, ಇನ್ನೇನೋ ಇರ್ಬೋದು, ಇನ್ನೇನು ಯಾಕಿರ್ಬೋದು? ನಮ್ಮನ್ನು ಪರಮಾತ್ಮ ಯಾತಕ್ಕೆ ಕಳಿಸಿದಾನೆ ಇಲ್ಲಿ? ನಾವು ಮಾಡ್ತಾ ಇರೋ ಕೆಲಸಕ್ಕ ಇಲ್ಲ, ನಾವು ಸಾಧನೆ ಮಾಡಿರೋದಕ್ಕ ಇಲ್ಲ. ಅವನು ಕಳಿಸಿರೋದು ಮತ್ತೆ ನೀನು ವಾಪಸ್ ನನ್ನ ಹತ್ರ ಬಾ ಅಂತ ಅಷ್ಟೇ. ಪರಂಧಾಮ ಮುಟ್ಟಬೇಕು, ಅವನ ಪಾದ ಸೇರಬೇಕು. ಬಾಯಿನಲ್ಲಿ ಹೇಳ್ತೀವಿ ಮುಕ್ತಿ ಬೇಕು ಅಂತ, ಮುಕ್ತಿ ಅಲ್ಲಿಗೆ ಹೋದ್ಮೇಲೆ ಆಗಲ್ಲ. ಮುಕ್ತಿ ನಾವು ಬಿಡಿಸ್ಕೊಳ್ಳೋದಿದೆಯಲ್ಲ, ನಾವೇ ನಮ್ಮ ಅಹಂಕಾರದಿಂದ ಬಿಡಿಸ್ಕೊಳ್ಳೋದು.